ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಗುತ್ತಿಗೆದಾರರು ದಂಗಲ್ ನಡೆಸುತ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಜಾರಕಿಹೊಳಿಗೆ ಪತ್ರ ಬರೆದಿದ್ದಾರೆ. ಗುತ್ತಿಗೆದಾರರು ಬಾಕಿ ಹಣಕ್ಕೆ ವರ್ಷಾನುಗಟ್ಲೆ ಕಾದ್ರೂ ಸರ್ಕಾರ ದಯೆ ತೋರ್ತಾ ಇಲ್ಲ. ಹಲವು ಸಭೆ ಮಾಡಿ ಬೇಡಿಕೆ ಇಟ್ಟರೂ ಪ್ರಯೋಜನ ಆಗ್ತಾ ಇಲ್ಲ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಪತ್ರ ಬರೆದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಜಾರಕಿಹೊಳಿಗೆ ಪತ್ರ ಬರೆದಿದ್ದಾರೆ ಗುತ್ತಿಗೆದಾರರು. ಸಚಿವ ಜಾರಕಿಹೊಳಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ಹಲವು ಸಭೆ ಮಾಡಿ ಬೇಡಿಕೆ ಇಟ್ಟರೂ ಪ್ರಯೋಜನ ಆಗಿಲ್ಲ. ಬಾಕಿ ಹಣಕ್ಕೆ ವರ್ಷಾನುಗಟ್ಲೆ ಕಾದ್ರೂ ಕೂಡ ಸರ್ಕಾರ ದಯೆ ತೋರ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಪೆಷಲ್ ಎಲ್ಒಸಿ ಮೂಲಕ ಪ್ರಭಾವಿ ಗುತ್ತಿಗೆದಾರರಿಗೆ ಮಾತ್ರ ಹಣ ಸಂದಾಯ ಆಗಿದೆ. ಸಣ್ಣ ಮಧ್ಯಮ ಗುತ್ತಿಗೆದಾರರಿಗೆ ಸರ್ಕಾರದಿಂದ ಅನ್ಯಾಯವಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಗುತ್ತಿಗೆದಾರರು. ಸಚಿವರಿಗೆ ಗುತ್ತಿಗೆದಾರರು ಬರೆದ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸಚಿವರಿಗೆ ಗುತ್ತಿಗೆದಾರರು ಬರೆದಂತ ಪತ್ರ ಇದು. ಗುತ್ತಿಗೆದಾರರು ಸರ್ಕಾರದ ಮಧ್ಯೆ ಬ್ರೋಕರ್ಗಳ ಹಾವಳಿ ಇದೆಯಾ? ಬಾಕಿ ಗುತ್ತಿಗೆ ಹಣ ಬಿಡುಗಡೆಗೆ ಕಾಣದ ಕೈಗಳ ಹಾವಳಿ ಜೋರಾಗಿದೆ. ನೀರಾವರಿ ನಿಗಮಗಳ ಬಾಕಿ ಹಣದ ಸಂಬಂಧ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. 3 ವರ್ಷದಿಂದ ಹಣ ಬಿಡುಗಡೆ ಆಗದೆ ಗುತ್ತಿಗೆದಾರರಿಗೆ ಸಂಕಷ್ಟ ಎದುರಾಗಿದೆ. ಗುತ್ತಿಗೆದಾರರಿಗೆ ಬರಬೇಕಾಗಿದೆ 5 ಲಕ್ಷದಿಂದ 50 ಲಕ್ಷ ರೂಪಾಯಿ ಬಾಕಿ ಹಣ. ಸಣ್ಣ ಮಧ್ಯಮ ಗುತ್ತಿಗೆದಾರರ ಗೋಳನ್ನ ಸರ್ಕಾರ ಕೇಳ್ತಾ ಇಲ್ಲ. ಲೋಕೋಪಯೋಗಿ ಇಲಾಖೆಯಿಂದಲೂ ಅನ್ಯಾಯವಾಗ್ತಾ ಇದೆ. ಜ್ಯೇಷ್ಠತೆ ಕಾಪಾಡದೆ ಸ್ಪೆಷಲ್ ಎಲ್ಒಸಿ ಪಡೆದವರಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಸರ್ಕಾರಕ್ಕೆ ಮತ್ತೆ ಶುರುವಾಯಿತು ಗುತ್ತಿಗೆದಾರರ ಪೀಕಲಾಟ. ಗುತ್ತಿಗೆದಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಣ್ಣ ಮಧ್ಯಮ ಗುತ್ತಿಗೆದಾರರಿಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಸಚಿವರಿಗೆ ಪತ್ರ ಬರೆದಿದ್ದಾರೆ ಗುತ್ತಿಗೆದಾರರು. ಸಚಿವ ಜಾರಕಿಹೊಳಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಪತ್ರ ಬರೆದಿದ್ದಾರೆ. 3 ವರ್ಷದಿಂದ ಹಣ ಬಿಡುಗಡೆ ಆಗದೆ ಗುತ್ತಿಗೆದಾರರು ಕಷ್ಟಪಡ್ತಾ ಇದ್ದಾರೆ. ಸಣ್ಣ ಮಧ್ಯಮ ಗುತ್ತಿಗೆದಾರರ ಗೋಳನ್ನ ಸರ್ಕಾರ ಕೇಳ್ತಾ ಇಲ್ಲ. ಲೋಕೋಪಯೋಗಿ ಇಲಾಖೆಯಿಂದಲೂ ಅನ್ಯಾಯ ಆಗಿದೆ. ನೀರಾವರಿ ನಿಗಮಗಳ ಬಾಕಿ ಹಣ ಕೂಡ ಬರಬೇಕಾಗಿದೆ. ಹಾಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಗುತ್ತಿಗೆದಾರರು ಮತ್ತು ಸರ್ಕಾರದ ಮಧ್ಯೆ ಈಗ ಮತ್ತೊಂದು ಸುತ್ತಿನ ದಂಗಲ್ ಶುರುವಾಗತ್ತಾ? ಹಾಗಾದ್ರೆ ಯಾಕಂದ್ರೆ ಪತ್ರದ ಮೇಲೆ ಪತ್ರ ಬರೀತಾ ಇದ್ದಾರೆ, ಸರ್ಕಾರದ ಗಮನಕ್ಕೆ ತರ್ತಾ ಇದ್ದಾರೆ, ಆದ್ರೆ ಇವರುಗಳ ಬಿಲ್ ಮಾತ್ರ ಈಗ ಪಾವತಿ ಆಗ್ತಾ ಇಲ್ಲ. ಬಾಕಿ ಹಣ ಹಾಗೆ ಉಳ್ಕೊಂಡಿದೆ. ಯಾಕೆ ಸರ್ಕಾರ ಗಮನ ಕೊಡ್ತಾ ಇಲ್ಲ? ಖಂಡಿತ ಶ್ವೇತಾ, ಅಂದರೆ ಕಾಂಗ್ರೆಸ್ಸು ಅಧಿಕಾರವನ್ನು ಹಿಡಿಲಿಕ್ಕೆ ಪ್ರಮುಖವಾಗಿರುವಂಥದ್ದು 40%ನ ಒಂದು ಏನು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಇಂದಿನ ಸರ್ಕಾರದ ಸಂದರ್ಭದಲ್ಲಿ ಅವರು ಆರೋಪವನ್ನು ಮಾಡ್ತಾ ಇದ್ರು. ಅದನ್ನೇ ದಾಳವಾಗಿ ತೆಗೆದುಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಒಂದು ಕಡೆ ಗುತ್ತಿಗೆದಾರರ ಎಲ್ಲ ಸಮಸ್ಯೆಗಳು ಬಗೆಹರಿದು ಬಿಡ್ತವೆ ಅನ್ನುವಂಥ ಒಂದು ಏನೋ ಭಾವನೆಯಲ್ಲಿದ್ದರು ಗುತ್ತಿಗೆದಾರರು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರವೂ ಕೂಡ ಗುತ್ತಿಗೆದಾರರ ಏನೋ ಒಂದು ಭಾವನೆ ತೀರ್ತಾ ಇಲ್ಲ. ಅಂದರೆ ಪದೇ ಪದೇ ಸರ್ಕಾರವನ್ನು ಭೇಟಿ ಮಾಡೋದಂದ್ರೆ CM ಅವ್ರನ್ನ ಭೇಟಿ ಮಾಡೋದು, DCM ಭೇಟಿ ಮಾಡುವಂತದ್ದಾಗಲಿ ಅಥವಾ ಕನ್ಸರ್ನ್ಡ್ ಮಿನಿಸ್ಟ್ರಿಗಳನ್ನ ಭೇಟಿ ಮಾಡಿ ತಮಗೆ ಬರಬೇಕಾದಂತ ಹಳೆಯ ಬಿಲ್ಗಳನ್ನ ವಾಪಸ್ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ 3 ತಿಂಗಳ ಹಿಂದೆ CM ಅವ್ರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಒಂದು ಸಣ್ಣ ಮತ್ತು ಮಧ್ಯಮ ದರ್ಜೆಯ ಗುತ್ತಿಗೆದಾರರ ಹಣ ಏನಿದೆ ಅದನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡ್ತೀವಿ, ಮತ್ತೆ ಜ್ಯೇಷ್ಠತೆಯ ಆಧಾರದ ಮೇಲೆ ಬಿಡುಗಡೆಯನ್ನ ಮಾಡ್ತೀವಿ. ಅಂದ್ರೆ ಯಾರ್ದು ತೀರಾ ಹಳೆಯದ್ದಿದೆ, ಮೊದಲಿದೆ, ಅವರ ಹಣವನ್ನು ಬಿಡುಗಡೆ ಮಾಡ್ತಾ ಹೋಗ್ತೇವೆ ಅನ್ನುವಂತ ಮಾತನ್ನ ಕೊಟ್ಟಿದ್ರು. ಆದ್ರೆ ಇತ್ತೀಚೆಗೆ ಸ್ಪೆಷಲ್ LOC ಅನ್ನುವಂತ ಒಂದು ಕ್ರಮವನ್ನು ಇಟ್ಟುಕೊಂಡು ಈಗ ಎಲ್ಲೊಂದ್ ಕಡೆ ತಮಗೆ ಬೇಕಾದಂತ ಗುತ್ತಿಗೆದಾರರ ಮತ್ತೆ ದೊಡ್ಡ ದೊಡ್ಡ ಗುತ್ತಿಗೆದಾರರ ಅಂದ್ರೆ ಪ್ರಭಾವಿ ಗುತ್ತಿಗೆದಾರರ ಹಣವನ್ನು ಬಿಡುಗಡೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅಂದ್ರೆ ಎಲ್ಲ ಒಂದ್ ಕಡೆ ಹಲವು ವರ್ಷಗಳ ಹಿಂದೆ ಗುತ್ತಿಗೆಗೆ ಹಾಗೆ ಸಂಪರ್ಕದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.